ಇಲ್ಲಿ ಇಬ್ರು ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಿಸಿಲು ನೋಡಿ ಫ್ರೆಂಡ್ಸ್, ಹನಿ ಹನಿ ಮಳೆ ಬರ್ತಾ ಇದೆ. ಬಂದಾಯ್ತಾ? ಎಷ್ಟು ಬಂದು ನೋಡಿ, ಮಳೆ ಬರ್ತಾ ಇದೆ. ಹಾಲು ಬಿಸಿ ಇಟ್ಟಿದ್ದೆ. ಹಾಲು ಅಂದರೆ ಹಾಲಲ್ಲ, ಮಳೆ ಬರ್ತಾ ಇತ್ತು. ಕಾಫಿ ನೋಡಿ, ಕಾಫಿಗಿಟ್ಟು ಹೊರಗಡೆ ಮಳೆ ತೋರಿಸೋಣ ಅಂತ ಹೊರಗಡೆ ಹೋದೆ. ತುಂಬ ಟೈಮಿನ ನಂತರ ನಾನು ಕಾಫಿ ಕುಡಿತಾ ಇದ್ದೀನಿ. ನೋಡಿ, ಕಾಫಿ ಪುಡಿ ಹಾಕಿದ್ದೀನಿ. ಅದಕ್ಕೆ ಕಾಫಿ ಕುಡಿಯೋಣ ಅಂತ ಅನಿಸ್ತು. ಸ್ವಲ್ಪ ಚಳಿ ಇದೆಯಲ್ಲ, ಮಳೆ ಬರ್ತಾ ಇದೆ. ಸ್ವಲ್ಪ ತುಂತುರು ಮಳೆಗೆ ಚಳಿ ಟೈಮಲ್ಲಿ ಸ್ನ್ಯಾಕ್ಸ್ ಏನಾದರೂ ಇರಬೇಕು. ಪಾನಿಪುರಿ ಇರಬೇಕು, ಸೂಪರ್ ಆಗುತ್ತೆ. ನನ್ನ ಮಗ ತರ್ತಾ ಇದ್ದಾನೆ ಇವಾಗ. ಆಮೇಲೆ ನಾನು ಕಾಫಿ ಮಾಡಿ ಕುಡಿತಾ ಇದ್ದೀನಿ. ಇವಾಗ ಕೆಳೆಲ್ಲ ಚೆಲ್ಲೋಯ್ತು ನೋಡಿ. ಇವಾಗ ಇದನ್ನು ಕ್ಲೀನ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಒಂದು ಗ್ಲಾಸ್ ಇತ್ತು. ಗ್ಲಾಸಿಗೆ ಲೈಟಾಗಿ ಕಾಫಿ ಪುಡಿ ಹಾಕ್ಕೊಂಡೆ. ಉದ್ದ ಗ್ಲಾಸಲ್ಲಿ ಇಷ್ಟು ಕುಡಿಯೋಣ ಅಂತ ಮಾಡ್ತಾ ಇದ್ದೀನಿ. ನನ್ನ ಮಗಳು ಬೈತಾ ಇದ್ದಾಳೆ, ಅಷ್ಟು ದೊಡ್ಡ ಗ್ಲಾಸಲ್ಲಿ ಕಾಫಿ ಕುಡಿತಾರೆ ಅಂತಾರೆ. ಪರವಾಗಿಲ್ಲ, ನಾನು ಕುಡಿತೀನಿ. ನಾನು ಒಂಥರ ಡಿಫ್ರೆಂಟು. ಅಂದರೆ ತುಂಬ ಟೈಮ್ ಆಯ್ತು ನಾನು ಕಾಫಿ ಕುಡಿಯೋದೇ ಇಲ್ಲ. ಈಗ ಮಳೆ ಬರುತ್ತಂತ ಕುಡಿತಾ ಇದ್ದೀನಿ ಅಷ್ಟೇ. ನೋಡೋಣ ಕುಡಿದು ಹೇಗಾಗಿದೆ ಅಂತ. ಕಾಫಿ ಥರನೇ ಆಗಿದೆ ಅಷ್ಟೇ. ಕಾಫಿ ಥರನೇ ಆಗಿದೆ ಫ್ರೆಂಡ್ಸ್. ನನ್ನ ಮಗ ಮಸಾಲೆ ಪುರಿ ತಂದ. ಮಸಾಲೆ ಪುರಿ ಮತ್ತು ಕಾಫಿ, 1 ಲೋಟ ಕಾಫಿ. ಅದು ಸ್ವಲ್ಪ ಹಾಲು ಕಲರ್ ಆಗಿದೆ. ನಾನು ಜಾಸ್ತಿ ಕಾಫಿ ಪುಡಿ ಹಾಕಿಲ್ಲ, ಲೈಟಾಗಿ ಹಾಕಿದ್ದು. ಇದು ಮಸಾಲೆ ಪುರಿ. ಮಳೆ ಬರ್ತಾ ಪಾನಿಪುರಿ, ಮಸಾಲೆ ಪುರಿ, ಆಮೇಲೆ ಕಾಫಿ ಕುಡಿತಾ ಇದ್ದರೆ ಆಹಾ ಏನು ಚೆನ್ನಾಗಿರುತ್ತೆ ಅಂದರೆ. ಈಗ ನಾನು ತಿಂದು ಟೇಸ್ಟ್ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಟೇಸ್ಟ್ ಮಸಾಲೆ ಪುರಿ ಥರನೇ ಇದೆ, ಮತ್ತು ಚೆನ್ನಾಗಿದೆ ಮಾತ್ರ. ಇನ್ನೊಂದು ಸ್ಪೂನ್ ತಿಂತಾ ಇದ್ದೀನಿ. ನಮ್ಮ ಆಚೆಗೆ ಬೈತಾ ಇದ್ದಾಳೆ, ಯಾಕಂದರೆ ಅದು ಮಸಾಲೆ ಪುರಿ ಅವಳು ಕೈ ಮಸಾಲೆ ಪುರಿ ಅವಳದು, ನಂದ್ರಲ್ಲಿ ತಿಂದು ಖಾಲಿ ಮಾಡ್ತೀಯ ಅಂತ ಬೈತಾ ಇದ್ದಾಳೆ. ನನಗೆ ಮಸಾಲೆ ಪುರಿ ಬೇಡ, ನನಗೆ ಕಾಫಿ ಸಿಕ್ಕಿದ್ದು ಸಾಕಾಗಿದೆ. ನನ್ನ ಫೋನ್ ಕೊಡು. ಮೋಡ ಎಲ್ಲ ಸ್ವಲ್ಪ ಕ್ಲಿಯರ್ ಆಯಿತು ಇವಾಗ. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಇನ್ನೊಂದಿತ್ತು ಈ ಕಡೆ ರೇನ್ಬೋ, ಅದು ಕ್ಲಿಯರಾಗಿ ಕಾಣಿಸಿಲ್ಲ. ಅಂದರೆ ಲೈಟಾಗಿ ಕಾಣಿಸ್ತಾ ಇದೆ. ಅಬ್ಸರ್ವ್ ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗೋದು, ಇಲ್ಲಾಂದ್ರೆ ಗೊತ್ತಾಗಲ್ಲ. ನೋಡಿ ಫ್ರೆಂಡ್ಸ್, ಯಾರಿದ್ದಾರೆ ಅಂತ. ನಮ್ದು ಇವತ್ತು ಸ್ಯಾಟರ್ಡೆ, ವೀಕೆಂಡಿಗೆ ಯಾರು ಅಡುಗೆ ಮಾಡ್ತಿದ್ದಾರಂತ ನೋಡಿ. ಇಷ್ಟು ಚಿಕ್ಕ ಮಗು ಹತ್ರ ನಾನು ಅಡುಗೆ ಮಾಡಿಸ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ. ಅವನು ಸ್ಪೆಷಲ್ಲಾಗಿ ಏನಾದ್ರು, ಅವನಿಗೆ ತುಂಬ ಇಷ್ಟ ಈ ಥರ ಎಲ್ಲ ಮಾಡೋದಂದರೆ. ಅವನು ಏನಾದ್ರು ಸ್ಪೆಷಲ್ ಮಾಡ್ತೀನಿ. ಅದಕ್ಕೆ ಮೊಟ್ಟೆದ ಗ್ರೇವಿ ಅವನೇ ಮಾಡ್ತಾರಂತೆ. ನೋಡೋಣ, ಸ್ವಲ್ಪ ನಾನು ಹೆಲ್ಪ್ ಮಾಡ್ತೀನಿ. ಆದ್ರೆ ಅವನು ಸುಮಾರು ಕೆಲಸ ಮಾಡ್ತಾನೆ. ನೋಡಿ, ಇವಾಗ ಬೇಯಿಸಿ ಮೊಟ್ಟೆನ ಸಿಪ್ಪೆ ತೆಗಿತಾ ಇದ್ದಾನೆ. ಇವಾಗ ಓಪನ್ ಆಯ್ತು. ಓಪನ್ ಮಾಡ್ತೀನಿ, ತೆಗಿ. ಈಗ ನೋಡಿ, ಸಿಪ್ಪೆಲ್ಲ ತೆಗಿತಾ ಇದ್ದಾನೆ ನೋಡಿ ಅವನೇ. ಇದು ಅಡುಗೆ ಆಗುವಾಗ ನಮಗೆ 3 ಗಂಟೆಗೆ ಊಟ ಸಿಗುತ್ತಾ? ಎಷ್ಟು ಗಂಟೆ ಊಟ ಸಿಗ್ಬೋದು ಅಂದಾಜು? ವೀಕೆಂಡಿಗೆ ಒಳ್ಳೆ ಊಟ. ಇವತ್ತು ಭರ್ಜರಿ ಊಟ ಸಿಗುತ್ತೆ ನಮಗೆ ಇವತ್ತು. ನಮ್ಮ ಚಿಂಟು ಅಡುಗೆ ಮಾಡ್ತಾ ಇದ್ದಾನೆ ನೋಡಿ. ಇಷ್ಟು ಚಿಕ್ಕ ಹುಡುಗ ಅಡುಗೆ ಮಾಡ್ತಿದ್ದಾನೆ. ಹಾಗೆ ನಿಮ್ಮನೇಲೂ ಮಕ್ಕಳಿದ್ರು, ಮಕ್ಕಳಿಗೆ ಅಡುಗೆ ಎಲ್ಲ ಕಳಿಸಿ. ಹುಡುಗರಾದ್ರೂ ಪರವಾಗಿಲ್ಲ, ಗಂಡು ಮಕ್ಕಳಾದ್ರೂ ಪರವಾಗಿಲ್ಲ, ಎಲ್ಲ ಕೆಲಸನೂ ಕಲಿಬೇಕು. ಎಲ್ಲ ಕೆಲಸ ನಮಗೆ ಗೊತ್ತಿರಬೇಕು ಫಸ್ಟಿಗೆ. ಅದಕ್ಕೆ ಸಿಗ್ತಾನೆ ಏನಾರು ಒಂದ್ಸಲ, ಯಾವಾಗ ಒಂದ್ಸಲ ಮಾಡಿಕೊಡ್ತಾನೆ. ಅವತ್ತೊಂದ್ಸಲ ಮ್ಯಾಗಿ ಮಾಡಿದೆಯಲ್ಲ, ಮತ್ತು ಅವತ್ತೊಂದ್ಸಲ ಮಾಡಿದೆಯಲ್ಲ ಇಲ್ಲಿ ನಿಂತ್ಕೊಂಡು ಅಡುಗೆ. ಎಗ್ ಬುರ್ಜಿ ಮಾಡಿದ್ದಾನೆ ಅವತ್ತು. ನೋಡಿ, ಅವನಿಗೆ ಯಾವಾಗ ನೋಡಿದ್ರೆ ಎಗ್ಗೆ ಸಿಗೋದು. ಅವತ್ತು ಎಗ್ ಬುರ್ಜಿ, ಇವತ್ತು ಎಗ್ ಗ್ರೇವಿ ಅಲ್ಲ. ನೋಡಿ, ಸಿಪ್ಪೆ ಪಾಪ ಮೊಟ್ಟೆಗೆ ನೋವಾಗುತ್ತಾ ಅಂತ ತೆಗಿಯುವಾಗ ಹೆಂಗೆ ತೆಗಿತಿದ್ದಾನೆ ನೋಡಿ.
ಕಲರ್ ತರ ಕಾಣಿಸ್ತದೆ ಅದು ಒಂದು ಸೈಡಲ್ಲಿ ಎಲ್ಲೋ ಇರುತ್ತೆ, ಒಂದು ಸೈಡ್ ಹೊಟ್ಟೆ ಎಲ್ಲ ವೈಟ್ ಇರುತ್ತೆ. ಅದಕ್ಕೆ ಅಲ್ಲ ಇಲ್ಲಿ ಏನು ಹೇಳ್ತಿದ್ದಾನೆ, ಹೊಟ್ಟೆಯಲ್ಲಿ ಏನೂ ಇದೆ ಅಂತೆ ಮೊಟ್ಟೆಯಲ್ಲಿ. ಅದೇ ಒಂಥರ ಎಲ್ಲೋ ಎಲ್ಲೋ ಥರ ಕಾಣಿಸ್ತಾ ಇದೆಯಲ್ಲ. ಇಲ್ಲ ಅಲ್ಲ ಆರೆಂಜ್. ಹಾಂ, ಅದು ಆರೆಂಜ್ ಅಲ್ಲ, ಅದು ಎಲ್ಲೋ ಆರೆಂಜ್ ತರ ಓಪನ್ ಆಯ್ತು. ಅವನಿಗೆ ಟೆನ್ಷನ್ ಆಗಿದೆ. ಏನಿದೆಪ್ಪ, ಎಗ್ಗಲ್ಲಿ ಬಾಂಬ್ ಇದೆ ಕಣೋ. ಜಾಗ್ರತೆ, ಸಿಪ್ಪೆ ತೆಗಿಯುವಾಗ. ನೋಡಿ, ನನಗೆ ಇವತ್ತು ಫ್ರೀ. ಡೈಲಿ ನಾನು ಅಡುಗೆ ಮಾಡ್ತೀನಲ್ಲ. ವೀಕೆಂಡ್ ಚಿಂಟಿಯ ಸ್ಕೂಲ್ ರಜೆ ಇದ್ದಾನೆ, ಸ್ಕೂಲಿಂದ ಬಂದಿದ್ದಷ್ಟೇ. ಬಂದು ಇವಾಗ ಸ್ಪೆಷಲ್ಲಾಗಿ ಅವನಿಗೆ ಏನಾದ್ರು ಮಾಡ್ಕೊಡ್ತೀನಂದ. ನಾನು ಕೂರ್ಬೇಕಂತೆ ಅವನು ಅಡುಗೆ ಮಾಡ್ತಾರಂತೆ. ಅಲ್ಲ ಏನು ಚಿಂಟು? ಹಾಂ, ಎಲ್ಲ ಹಾಂ, ಓ, ಹೆಲ್ಪ್ ಮಾಡ್ಕೊಡ್ಬೇಕಂತೆ. ನೋಡಿ, ನಾನು ಹೆಲ್ಪ್ ಮಾಡಬೇಕಾ? ಮಾಡ್ತೀನಿ. ಈಗ ಸಿಪ್ಪೆ ತೆಗಿತಾನೆ. ಪಟ್ ಅಂತ ಸಿಪ್ಪೆ ತೆಗಿಬೇಕು. ಈ ಥರ ಆದರೆ ನಮಗೆ ಊಟ ಲೇಟ್ ಸಿಗುತ್ತೆ. ಈ ಕಡೆಯಿಂದ ಈರುಳ್ಳಿ ಬೇಯ್ತಾ ಇದೆ. ಆಯಿಲ್ ಚೂರೇ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ನಮ್ಮ ಮನೇಲಿ ಆಯಿಲ್ ಜಾಸ್ತಿ ಹಾಕಿದರೆ ಬೈತಾರೆ. ನೆಕ್ಸ್ಟ್ ಚಿಂಟು ಪಟ್ ಅಂತ ಮಾಡ್ಬೇಕು ಬೇಗ. ಈಗ ಲಾಸ್ಟ್ ಮೊಟ್ಟೆ ಸಿಪ್ಪೆ ತೆಗಿತಾ ಇದ್ದಾನೆ. ನೋಡಿ, ಭಾರಿ ಅರ್ಜೆಂಟ್ ಅಂತ ತೆಗಿತಿದೆ. ಆಯ್ತಾ? ಓ, ಮೊಟ್ಟೆ ಸಿಪ್ಪೆ ತೆಗೆದು ನೀರಲ್ಲಿ ತೊಳೆಯೋದು. ಅವನಿಗೆ ಮೊಟ್ಟೆನ ಸಿಪ್ಪೆ ತೆಗೆದು ನೀರಲ್ಲಿ ತೊಳೆದಿದ್ವಿ. ಯಾಕಂದ್ರೆ ಸಿಪ್ಪೆ ಇರುತ್ತಂತೆ. ವಾ, ತಲೆ ಮಾತ್ರ ಭಾರಿ ಜೋರಾಗಿ ಖರ್ಚು ಮಾಡ್ತಿದ್ಯಾ ಚಿಂಟು. ಪರವಾಗಿಲ್ಲ, ಗುಡ್. ಆಯ್ತಾ? ನೆಕ್ಸ್ಟ್ ನೋಡಿ, ಅಡುಗೆ ಸ್ವಲ್ಪ ಹೈಟ್ ಇದೆ, ಅದಕ್ಕೆ ಕೆಳಗಡೆ ಏನು ಇಟ್ಕೊಂಡಿದ್ದಾರೆ ನೋಡಿ ನಮ್ಮ ಚಿಂಟು. ಚೈರಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಈ ಥರ ಅಡುಗೆ ಯಾರಾದರೂ ಮಾಡ್ತಾರಾ? ನೋಡಿ, ನಮ್ಮ ಚಿಂಟು ಅಡುಗೆ ಮಾಡೋದಕ್ಕೆ ಎಲ್ಲರೂ ಕಮೆಂಟ್. ಅವನ ಹೈಟ್ ಕಮ್ಮಿ ಇದ್ದಾನಂತೆ. ಚಿಂಟು ಅಡುಗೆ ಮಾಡೋದಕ್ಕೆ ಎಲ್ಲರೂ ಕಮೆಂಟ್ ಮಾಡಿ ಹೇಳಲೇಬೇಕು. ಹೇಳು, ಕಮೆಂಟ್ ಮಾಡೋಕ್ಕೆ ಹೇಳು ನಿನ್ನ ಅಡುಗೆ. ನೋಡಿ, ರಿಕ್ವೆಸ್ಟ್ ಮಾಡ್ತಿದ್ದಾನೆ ಕಮೆಂಟ್ ಮಾಡಿ ಅಂತ. ನೆಕ್ಸ್ಟ್ ಈರುಳ್ಳಿ ಬೇಯ್ತು. ನೆಕ್ಸ್ಟ್ ಹಾಕ್ತೀರ ಸರ್? ಗಾರ್ಲಿಕ್ ಪೇಸ್ಟ್. ಇದು ನಾನು ಮನೇಲಿ ರೆಡಿ ಮಾಡಿದ್ದು. ಹಾಂ, ಹಾಕು. ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದಾನೆ. ಗಾರ್ಲಿಕ್ ಪೇಸ್ಟ್ ಹಾಕ್ತೀವಲ್ಲ, ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೆಕ್ಸ್ಟ್ ಅದಕ್ಕೆ ಚಿಲ್ಲಿ ಪೌಡರ್ ಹಾಕು. ಒಂದು ಸ್ಪೂನ್ ಫುಲ್. ಆ ಥರ ಕೈಗೆಲ್ಲ ಬೀಳ್ಸ್ಕೋಬೇಡ, ಹಾಕು. ವಾ, ಇದು ಖಾರ ಜಾಸ್ತಿ ಆಗುತ್ತಾ ಅಂತ. ಘಾಟ್ ಬರ್ತಿದೆ. ನೆಕ್ಸ್ಟು ಗರಂ ಮಸಾಲ ಹಾಕು. ಹಾಫ್ ಸ್ಪೂನ್ ಹಾಕು. ಸಾಕು ಹಾಕು. ನೆಕ್ಸ್ಟ್ ಅದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಆಮೇಲೆ ಅರಿಶಿಣ ಪುಡಿ ಹಾಕು. ಒಂದು ಸ್ಪೂನ್ ಬೇಡ, ಸ್ವಲ್ಪ ಅಷ್ಟು ಬೇಡ. ಸಾಕು. ಓ, ಅರಿಶಿಣ ಪುಡಿನೂ ಜಾಸ್ತಿ ಆಯ್ತು. ನೆಕ್ಸ್ಟ್ ಮಿಕ್ಸ್. ನೆಕ್ಸ್ಟು ಧನಿಯಾ ಪುಡಿ ಸ್ವಲ್ಪ. ಸಾಕು, ಫುಲ್ ತಿರ್ಸು. ಇವಾಗ ಆಯಿತು. ಟೊಮಾಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ ಇವಾಗ. ಫುಲ್ ತಿರ್ಸು. ಸ್ವಲ್ಪ ನೀರು ಹಾಕಬೇಕು. ಇರು, ತಿರ್ಸು. ನಿಧಾನ. ನಮ್ಮ ಸ್ಟವ್ ಎಲ್ಲ ಗಲೀಜಾದ್ರೆ ಮತ್ತೆ ನಂಗೆ ಒರ್ಸೋಕ್ಕಾಗಲ್ಲ. ನಿಧಾನ. ಇವತ್ತು ನಮ್ಮ ಚಿಂಟು ಅವ್ರ ಕುಕ್ಕಿಂಗು.
ಒಂದು ಸ್ಪೂನ್. ಹಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾನೆ. 1 ಸ್ಪೂನ್ ಹಾಕು. ಹಾಕು. ಮತ್ತೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯ್ತು. ಸಾಕು. ಈಗ ತಿರ್ಸೋದು. ನಿಧಾನ ತಿರ್ಸ್ಬೇಕು. ಅದಿನ್ನು ಕುದಿಬೇಕಾದ್ರೆ ಮುಚ್ಚು. ಎಲ್ಲೋ ಇದು ಕ್ಯಾಪ್. ಅದು ಸೌಟ್ ತೆಗಿಬೇಕಲ್ಲ. ಅದು ಕ್ಲೀನಾಗಿ ಕುದಿ ಬರಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ಅಡುಗೆ ಮಾಡಿ ಸುಸ್ತು. ಪಾಪ ಕೂತ್ಕೊಂಡು ಕಾಲು ನೋವಂತೆ. ಪಾಪ ರಜದಲ್ಲಿ ಮನೆಯಲ್ಲಿ ಕೂರ ಬದಲು ಅಡುಗೆ ಮಾಡ್ಬೇಕು. ಇರ್ಲಿ ಬಿಡು, ಪ್ರಾಕ್ಟೀಸ್ ಆಗುತ್ತೆ ಚಿಂಟು. ಮುಂದೆ ನೀನು ದೊಡ್ಡನಾಗ್ತೀಯಲ್ಲ, ದೊಡ್ಡನಾದ್ರ ಮೇಲೆ ನೀನು ಆಫೀಸಿಗೆಲ್ಲ ಹೋಗಿ ಬರುವಾಗ ನಿಂಗೆ ಅಡುಗೆ ಎಲ್ಲ ಇವಾಗಲೇ ಕಲ್ತಿಟ್ಕೊಂಡ್ರೆ ಮುಂದೆ ಟೆನ್ಷನ್ ಇರಲ್ಲ. ಆಫೀಸಿಗೆ ಹೋಗಿ ಬರೋದು ರಪ್ಪ ಮನೇಲಿ ಅಡುಗೆ ಮಾಡೋದು. ನನಗೆ ಹೆಲ್ಪ್ ಮಾಡೋಕ್ಕೆ ಆಶಿಕ ಬಂದು ನೋಡಿ, ಮೊಟ್ಟೆ ಅದು ಆ ಥರ ಕಟ್ ಮಾಡೋದು ಮೊಟ್ಟೆ. ಅಯ್ಯೋ, ಆ ಚಿಂಟು ಹತ್ರ ಹೇಳಿದ್ರೆ ಅವ್ನು ಮಾಡ್ತಿದ್ದೆ. ಸ್ಟ್ರೈಟ್ ಕಟ್ ಮಾಡಬೇಕು. ಅಲ್ಲಿ ರಿಸೀವ್ ಮಾಡೋ ಹೆಡ್ ಆಫೀಸ್. ಸಾರು ಕುದಿ ಬರ್ತಾ ಇದೆ. ಇವಾಗ ಮೊಟ್ಟೆ ಇಲ್ಲಿ ಕಟ್ಟಾಗಿದೆ. ಅದು ಗಟ್ಟಿ ಆಗುತ್ತೆ. ಈಗ ಕೈ ಬಿಸಿ ಇದೆ. ಇದಕ್ಕೆ ಸ್ಪೆಷಲ್ ಆಗಿ ನಾನು ಡಿಫ್ರೆಂಟ್ ಆಗಿ ಒಂದು ಮಾಡ್ತೀನಿ ನೋಡಿ. ಏನು ಅಂತ ಇವಾಗ ಇದಕ್ಕೆ ಏನು ಎಕ್ಸ್ಟ್ರಾ ಹಾಕ್ತೀನಿ ಅಂದರೆ ಮಸಾಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಒಂದು ಮೊಟ್ಟೆ ಒಡೆದು ಹಾಕೋದು. ಒಂದಂತಲ್ಲ, 1-2-3 ಹಾಕ್ಬೋದು. ನಾನು ಒಂದೇ ಹಾಕ್ತಾ ಇದ್ದೀನಿ. ಅದು ಹಾಗೆ ಇರಬೇಕು. 5 ನಿಮಿಷ ಸಣ್ಣ ಉರಿ ಇಡೋದು. ಸಣ್ಣ ಉರಿ ಇರಲಿ. ನೋಡಿ, ಸಾರು ರೆಡಿ ಆಗ್ತಾ ಇದೆ. ನಮ್ಮ ಚಿಂಟು ಅವ್ರದ್ದು ಮೊಟ್ಟೆ ಗ್ರೇವಿ ಸಕ್ಸಸ್ ಅಂತ. ಸಕ್ಸಸ್. ನೋಡಿ, ಅಡುಗೆ ರೆಡಿಯಾಗಿದೆ. ಯಾರಿಗಾದರೂ ಊಟ ಬೇಕಾದರೆ ಮಾಡ್ಬೋದು. ಇವಾಗ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡೋಣ. ಇದು ನಿನ್ನ ಕೈ ನೀನು ತಿಂದಿದ್ದು, ನೀನೇ ಮಾಡಿದ್ದು, ನೀನೇ ಫಸ್ಟ್ ತಿಂದಿಲ್ಲ ಅಂದರೆ ಬಿಸಿ ಇಲ್ವಾ? ಅವನೇ ಟೇಸ್ಟ್ ನೋಡ್ತಾ ಇದ್ದಾನೆ. ನೋಡಿ, ಉಪ್ಪು ಚೆನ್ನಾಗಿದೆಯಾ? ಅವನೇ ಮಾಡಿದಲ್ಲ, ಚೆನ್ನಾಗಿದೆ ಅಂತಿದ್ದಾನೆ. ಎರಡು ನಿಮಿಷ ಇರಲಿ. ಇನ್ನು ಅಡುಗೆ ಎಲ್ಲ ಮುಗೀತು. ಲಾಸ್ಟ್ ಆಯಿತು ಅಡುಗೆ. ನಮ್ಮ ಚಿಂಟು ಅಡುಗೆ ಮಾಡಿದ್ದು. ಈ ನಮ್ಮ ಚಿಂಟುದು ಅಡುಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಅವನು ಏನು ಹೇಳ್ತಾನಂತೆ ಕೇಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವಾಗ ಬಾಯ್ ಹೇಳು. ಬಾಯ್. ಬಾಯ್. ನಮ್ಮ ಚಿಂಟು ಬಾಯ್ ಅಂತಿದ್ದಾನೆ.